ಇದೇ ತಾರೀಕು 18ನೇ ಜೂನ್ರಂದು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠದ ಆವರಣದಲ್ಲಿ ಮಹಿಳೆಯರಲ್ಲಿ ಒಂಟಿ ಮಹಿಳೆಯರ ಪಾಡು ಹೇಳುತ್ತಿರದಾಗಿದೆ. ಇವರು ಲಿಂಗ ತಾರತಮ್ಯಕ್ಕೆ ಮತ್ತು ಜಾತಿ ತಾರತಮ್ಯಕ್ಕೆ ಒಳಗಾದವರು ಮಾತ್ರವಲ್ಲ, ಇವರು ಸಾಮಾಜಿಕ ಬಹಿಷ್ಕಾರಕ್ಕೂ ಒಳಗಾಗಿದ್ದಾರೆ. ದಲಿತರನ್ನು ಊರಾಚೆ ಇಟ್ಟು ಮುಟ್ಟಿಸಿಕೊಳ್ಳದೆ ದೂರ ಇಟ್ಟರೆ ಈ ಮಹಿಳೆಯರಿಗೆ ಮದುವೆ, ಮರುಮದುವೆ ನಿರಾಕರಿಸಿ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಪಡಿಸಲಾಗಿದೆ. ಬಣ್ಣವಿಲ್ಲವೆಂದು, ವರದಕ್ಷಿಣೆ ನೀಡಲು ಹಣವಿಲ್ಲವೆಂದು, ಅಂಗವಿಕಲಲೆಂದು ಒಕ್ಕೂಟ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತರುತ್ತಿರುವ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತಿಗಳಿಂದಾಗಿ ನಿರುದ್ಯೋಗ ಹಾಗೂ ವೈವಾಹಿಕ ಆಯ್ಕೆಗಳ ಕಾರಣದಿಂದ ಮದುವೆಯಾಗದೆ ಅವಿವಾಹಿತಳಾಗಿಯೇ ಉಳಿದು ಒಂಟಿಯಾದವರು, ಗಂಡ ಬಿಟ್ಟವರು ಹಾಗೂ ಗಂಡ ಸತ್ತ ಕಾರಣಕ್ಕೆ ವಿಧವೆ ಎಂದು ಅಪಮಾನಿತಳಾದವರು, ಅದೇ ರೀತಿ ದೌರ್ಜನ್ಯದ ದೇವದಾಸಿ ಪದ್ಧತಿಗೆ ಬಲಿಯಾದದ್ದಕ್ಕೆ ಒಂಟಿ ಜೀವನ ನಡೆಸುವ ಮಹಿಳೆಯರು ನಾವಾಗಿದ್ದೇವೆ. ಪ್ರತಿಯೊಂದು ಕುಟುಂಬದಲ್ಲಿಯೂ ಒಂಟಿ ಮಹಿಳೆಯರ ಸಂಖ್ಯೆ ಬೆಳೆಯುತ್ತಿದೆ. ಮಹಿಳಾ ಜನಸಂಖ್ಯೆ 30% ಇದೆ ಎಂದರೆ ಆಶ್ಚರ್ಯ ಪಡಬೇಡಿ. ಪುರುಷನೋರ್ವ ಪ್ರೌಢಾವಸ್ಥೆಗೆ ಬಂದರೆ ಮದುವೆ ಅಲ್ಲದೆ ಹೆಂಡತಿ ಸತ್ತರೆ ಮರುಮದುವೆ ಮಾಡಿಕೊಳ್ಳುವ ಪದ್ಧತಿ ಇದೆ. ಇದು ಆತನ ಹಕ್ಕಾಗಿದೆ. ಗಂಡು ಮಗು ಒಂಟಿ ಬದುಕು ಹಾಗೂ ಜೀವನ ಹೇಗೆ ನಿರ್ವಹಿಸಬಲ್ಲನೆಂದು ಅನುಕಂಪ ತೋರಿ ಆತನು ಕೂಡಲೇ ಮದುವೆಯಾಗುವಂತೆ ಸಾಮಾಜಿಕ ಪ್ರೋತ್ಸಾಹ ಹಾಗೂ ಬೆಂಬಲ ನೀಡಲಾಗುತ್ತದೆ. ಆದರೆ ಒಂಟಿ ಮಹಿಳೆ, ಗಂಡ ಬಿಟ್ಟ ಹಾಗೂ ಗಂಡ ಸತ್ತ ಮಹಿಳೆಗೆ ಅಂತಹ ಪ್ರೋತ್ಸಾಹ ಹಾಗೂ ಬೆಂಬಲ ನೀಡಲು ಇದೇ ಸಮಾಜ ನಿರಾಕರಿಸುತ್ತದೆ ಯಾಕೆ? ನಾವು ಕೂಡ ಮನುಷ್ಯರಲ್ಲವೇ? ನಮಗೂ ಕೂಡ ಒಂದು ಸುಂದರ ಬದುಕು, ಮರ್ಯಾದಸ್ಥ ಲೈಂಗಿಕ ಜೀವನ ಬೇಡವೇ? ಜೀವನವಿಡೀ ಮರುಮದುವೆ ಇಲ್ಲದೆ ಸಮಾಜದ ಕಂಗಣ್ಣಿಗೆ ಗುರಿಯಾಗಿ ನಿಂದನೆಯ ಒಂಟಿ ಇಲ್ಲವೇ ದೌರ್ಜನ್ಯದ ಹಾಗೂ ಅವಮಾನದ ಜೀವನ ಒಪ್ಪಿಕೊಳ್ಳುವಂತೆ ಮಾಡಲಾಗಿದೆ ಯಾಕೆ? ಗಂಡ ಸತ್ತ ಮಹಿಳೆಯರ ಕೈಬಳೆ, ಕಾಲುಂಗುರ, ಕರಿಮಣಿ, ಕುಂಕುಮ ಅಳಿಸಿ ಅವಮಾನ ಮಾಡಲಾಗುತ್ತಿದೆ. ಹೂವು ಮುಡಿಯದಂತೆ ನಿರ್ಬಂಧ ಹೇರಲಾಗಿದೆ. ಈ ಮಹಿಳೆಯರು ಮಾನವಳಾಗಿ ಲೈಂಗಿಕ ಸಂಬಂಧಗಳಿಂದ ವಂಚಿತಳಾಗಿ ಖಿನ್ನತೆಯ ಬದುಕಿಗೆ ಒಳಪಟ್ಟಿದ್ದಾಳೆ. ಹಾಗೊಂದು ವೇಳೆ ನಿರ್ಬಂಧಗಳನ್ನು ಮೀರಿದರೆ ಸಮಾಜದ ಕಂಗಣ್ಣಿಗೆ ಗುರಿಯಾಗಿ ಬದುಕು ಬೇಕಾಗಿದೆ. ನಮ್ಮನ್ನು ಸಮಾಜದ ನಡುವು ಕಟ್ಟಿ ದೃಷ್ಟಿ ಮತ್ತು ನಡೆಸಿರುವ ದೌರ್ಜನ್ಯದಿಂದ ನಾವು ಪಾರಾಗಿ ಸಮಾಜದಲ್ಲಿ ಘನತೆ ವ್ಯಕ್ತ ಗೌರವಸ್ಥ ಬದುಕನ್ನು ನಡೆಸಬೇಕಾಗಿದೆ. ನಾವು ಬಾಲ್ಯದಿಂದಲೇ ಅನುಭವಿಸಿದ ಪುರುಷ ಪ್ರಧಾನ ಸಮಾಜದ ತಾರತಮ್ಯದಿಂದ ಮಾತ್ರವಲ್ಲ, ಎಲ್ಲಾ ಮಹಿಳೆಯರಂತಲ್ಲದ ಪ್ರೌಢ ಹಾಗೂ ವೃದ್ಧ ಬದುಕಿನ ನಿಂದನೆ, ಅಪಮಾನದ ಬದುಕಿನಿಂದ ಹೊರಬರಬೇಕಾಗಿದೆ. ಭೂಮಾಲೀಕರ, ಶ್ರೀಮಂತರ ಹಾಗೂ ಬಂಧುಗಳ ಲೈಂಗಿಕ ದೌರ್ಜನ್ಯ ಹಾಗೂ ಹಿಂಸೆಗಳಿಂದ ಹೊರಬರಬೇಕಾಗಿದೆ. ಆಸ್ತಿಗಳ ನಿರಾಕರಣೆ, ನಿರುದ್ಯೋಗವು ಒಂಟಿ ಮಹಿಳೆಯರನ್ನು ವೈಶ್ಯವಾಟಿಕೆಯ ತೆಕ್ಕೆಗೆ ಬಲವಂತವಾಗಿ ದೂಡುತ್ತಿದೆ. ಈ ಮಹಿಳೆ ಪುರುಷನಿಗೆ ಸಮನಾಗಿ ನಡೆಯಬೇಕಾಗಿದೆ. ಅದಕ್ಕಾಗಿ ಸರ್ಕಾರದ ರಕ್ಷಣೆ, ಸ್ವಾವಲಂಬಿ ಬದುಕು, ಮದುವೆ, ಮರುಮದುವೆಯ ಪ್ರೋತ್ಸಾಹ, ಸಾಮಾಜಿಕ ಸುರಕ್ಷತೆಗಳು ಅವಶ್ಯವಾಗಿವೆ. ಈ ಸಾಮಾಜಿಕ ಕಾರ್ಯಕರ್ತಮ್ಯದ ವಿರುದ್ಧ ಅಣ್ಣ ಬಸವಣ್ಣ ಮತ್ತು ಶರಣರು, ದಾಸರು, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವರು ಸೆಣಸಿದ್ದಾರೆ. ಒಂಟಿ ಮಹಿಳೆಯರ ರಕ್ಷಣೆಗೆ ನಿಂತಿದ್ದಾರೆ. ಒಕ್ಕೂಟ ಹಾಗೂ ರಾಜ್ಯ ಸರ್ಕಾರಗಳು ಪುರುಷ ಪ್ರಧಾನ ಹಾಗೂ ಮೇಲ್ಜಾತಿ ಮತ್ತು ಮೇಲ್ದರ್ಜೆಗಳ ಸರಕಾರಗಳೇ ಆಗಿರುವುದರಿಂದ ಈ ಲಿಂಗ ತಾರತಮ್ಯದ ಬದುಕಿನಿಂದ ಹೊರಬರಲು, ಮಹಿಳಾ ಅಭಿವೃದ್ಧಿಗೆ ಮಹಿಳೆಯರ ಜನಸಂಖ್ಯೆಯ ಅನುಪಾತದ ಆಧಾರದಲ್ಲಿ ಬಜೆಟ್ಗಳಲ್ಲಿ ಅನುದಾನ ಒದಗಿಸುತ್ತಿಲ್ಲ. ಸರಕಾರಗಳು ಅನುದಾನ ಒದಗಿಸುವಲ್ಲಿ ಈ ಲೈಂಗಿಕ ತಾರತಮ್ಯವನ್ನು ವಿರೋಧಿಸಿ ಅದನ್ನು ಪಡೆಯಬೇಕು ಮತ್ತು ಅದರಲ್ಲಿ 33% ಮತವನ್ನು ಒಂಟಿ ಮಹಿಳೆಯರಿಗೆ ಮೀಸಲಿಡುವುದಾಗಬೇಕು. ಆದ್ದರಿಂದ ಈ ಕೆಳಕಂಡ ಹಕ್ಕೊತ್ತಾಯವನ್ನು ಪರಿಗಣಿಸಿ ನೆರವಾಗಲು ಮನವಿ ಮಾಡುವೆವು. ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣಾ ಸಂಘವು ಎಲ್ಲ ಒಂಟಿ ಹೆಣ್ಣು ಮಕ್ಕಳಿಗೆ ಆಹ್ವಾನ ನೀಡಿತು. ಈ ಸಂದರ್ಭದಲ್ಲಿ ಬಿ. ಮಾಳಮ್ಮ, ಎಚ್. ದುರ್ಗಮ್ಮ, ಶ್ರೀಮತಿ ಸುನೀತಾ, ಮಂಜುಳಾ, ಸಂಗೀತ, ಸುಜಾತ, ಮಹೇಶ್ ಪತ್ತಾರ್, ರೇಣುಕಮ್ಮ, ಗಿರಿಜಾ, ಶಕುಂತಲಾ, ಕರ್ನಾಟಕ ರಾಜ್ಯ ಪಟ್ಟಿ ಮಹಿಳೆಯರ ಸಂರಕ್ಷಣಾ ಸಂಘದ ರಾಜ್ಯ ಮುಖಂಡರು ಉಪಸ್ಥಿತರಿದ್ದರು.